ಅವಳ ಓದು, ಅವಳ ಭವಿಷ್ಯ. ನಿಮ್ಮ ಮನೆಯಲ್ಲಿ 10 ವರ್ಷಕ್ಕಿಂತ ಕೆಳಗಿರೋ ಹೆಣ್ಮಕ್ಳಿತ್ತು ಅಂದರೆ ಈ ವಿಡಿಯೋ ಮಿಸ್ ಮಾಡದೆ ನೋಡಿ. ಅವರಿಗೆ ಒಂದು ಅದ್ಭುತವಾದ ಒಂದು ವರದಾನ ಅಂತಲೇ ಹೇಳ್ಬೋದು. ಗೋರ್ಮೆಂಟ್ ಕಡೆಯಿಂದ ಒಂದು ಸ್ಕೀಮ್ ಇದೆ. ಈ ಸ್ಕೀಮ್ನ ನೀಟಾಗಿ ಅರ್ಥ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡೋದಾದರೆ ಲಕ್ಷ ಕೋಟಿಗಟ್ಟಲೆ ನಿಮಗೆ ಅಮೌಂಟು, ಟ್ಯಾಕ್ಸ್ ಫ್ರೀ ಅಮೌಂಟ್ ಸಿಗುತ್ತೆ ನಿಮಗೆ. ಈ ವಿಡಿಯೋ ನಿಮಗೋಸ್ಕರನೇ ಕಡೆ ತನಕ ನೋಡಿ. ತಿಂಗಳಿಗೆ 1000 ರೂಪಾಯಿ ಹಾಕಿದ್ರೆ 21 ವರ್ಷಕ್ಕೆ ಎಷ್ಟಾಗುತ್ತೆ ಗೊತ್ತಾ? ಕ್ಯಾಲ್ಕುಲೇಷನ್ದು ಹೇಳಿದ್ರೆ ನಿಮ್ಮ ತಲೆ ಗಿರ್ರನ್ನೋದಂತೂ ಗ್ಯಾರಂಟಿ. ಈ ವಿಡಿಯೋದಲ್ಲಿ ಏನೇನು ಟಾಪಿಕ್ ನಾನು ಕವರ್ ಮಾಡ್ತೀನಿ ಅಂದರೆ, ಸುಕನ್ಯಾ ಸಮೃದ್ಧಿ ಅನ್ನೋದು ಒಂದು ಯೋಜನೆ ಇದೆ. ಏನಿದು, ಯಾಕೆ ಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಟಾಪಿಕ್ ಏನೇನಿರುತ್ತೆ ಅಂದರೆ, ಈ ಸ್ಕೀಮ್ ಅಂದರೆ ಏನಂತ, ಯಾರು ಓಪನ್ ಮಾಡ್ಬೋದು, ಎಷ್ಟು ಹಾಕಿದ್ರೆ ಎಷ್ಟು ಸಿಗುತ್ತೆ, ಟ್ಯಾಕ್ಸ್ ಉಳಿತಾಯ ಎಷ್ಟಾಗುತ್ತೆ, ಯಾವಾಗ ಹಣ ತಗೋಬೋದು, ಮತ್ತು ಬೇರೆ ಇದಕ್ಕಿಂತ ಆಪ್ಷನ್ ಬೆಟರ್ ಯಾವ್ದಾದ್ರು ಇದೆಯಾ, ಕಂಪ್ಲೀಟ್ ಡಿಸ್ಕಸ್ ಮಾಡೋಣ. ಈ ವಿಡಿಯೋ ಕಡೆ ಗಂಟ ನೋಡಿ. ಇದು ವೆರಿ ವೆರಿ ಇಂಪಾರ್ಟೆಂಟು. ಸುಕನ್ಯಾ ಸಮೃದ್ಧಿ ಯೋಜನೆ ಅಂದರೆ ಏನು? ಫಸ್ಟ್ ಆಫ್ ಆಲ್ ಸರಳವಾಗಿ ಹೇಳಬೇಕಂದ್ರೆ, ಇದು ಸರ್ಕಾರ ಹೆಣ್ಣು ಮಕ್ಕಳಿಗೋಸ್ಕರನೇ ಒಂದು ಸ್ಪೆಷಲ್ ಸೇವಿಂಗ್ ಸ್ಕೀಮು. 2015 ಬೇಟಿ ಬಚಾವೋ ಬೇಟಿ ಪಢಾವೋ ಅನ್ನೋದು ಒಂದು ಕ್ಯಾಂಪೇನ್ ನಡೀತು ಹೋದ. ಸೊ ಅದರ ಅಡಿಯಲ್ಲಿ ಇದು ಮಕ್ಕಳ ಭವಿಷ್ಯಕ್ಕೋಸ್ಕರ ಚೆನ್ನಾಗಿರಲಿ ಅಂತ ಸರ್ಕಾರ ಕೊಡ್ತಿರೋದು ಒಂದು ಗಿಫ್ಟ್ ಅಂತ ಅಂದ್ಕೊಳ್ಳಿ. ಇದು ಪೋಸ್ಟ್ ಆಫೀಸ್ ಇದು ಬ್ಯಾಂಕ್ ಅಕೌಂಟ್, ಎಲ್ಲಿ ಬೇಕಾದ್ರೂ ಅಕೌಂಟ್ ಓಪನ್ ಮಾಡ್ಬೋದು. ಅತ್ಯಂತ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ? ಇದು ಭಾರತ ಸರ್ಕಾರನೇ ನಿಮಗೆ ಗ್ಯಾರಂಟಿ ಇದೆ. ಇಲ್ಲಿ ಶೇರ್ ಮಾರ್ಕೆಟ್ ಥರ ನಿಮಗೆ ಮನಿ ವಾಲಟಿಲಿಟಿ ಆಗಲ್ಲ. ನಿಮ್ಮ ಹಣ ಸೇಫ್ ಆಗಿರುತ್ತೆ, ಮತ್ತು ಜಾಸ್ತಿನೂ ಫ್ಯೂಚರಲ್ಲಿ ನಿಮಗೆ ಬಡ್ಡಿ ಸಮೇತ ಬರುತ್ತೆ. ಮತ್ತು ಇಷ್ಟೆಲ್ಲ ಹೇಳಿದ್ರೆ ಹೆಂಗೆ ಅಕೌಂಟ್ ಓಪನ್ ಮಾಡೋದು? ಅಕೌಂಟ್ ಓಪನ್ ಮಾಡ್ಬೋದು. ಯಾರ್ಯಾರು ಓಪನ್ ಮಾಡ್ಬೋದು ಅಂತಂದರೆ, ಹೆಣ್ಣು ಮಗುವಿನ ಅಪ್ಪ ಅಮ್ಮ ಅಥವಾ ಗಾರ್ಡಿಯನ್. ಅಕೌಂಟ್ ಓಪನ್ ಮಾಡುವಾಗ ಮಗಳ ವಯಸ್ಸು 10 ವರ್ಷಕ್ಕಿಂತ ಕೆಳಗಿರಬೇಕು. ಒಂದು ಮಗಳಿಗೆ ಒಂದೇ ಅಕೌಂಟು. ಒಂದು ಫ್ಯಾಮಿಲಿಯಲ್ಲಿ 2 ಮಕ್ಕಳಿದೆ, ಅವ್ರಿಗೂ 2 ಅಕೌಂಟ್ ಓಪನ್ ಮಾಡ್ಬೋದು. ಸ್ಪೆಷಲ್ ಕೇಸು ಏನಾದ್ರು 3 ಮಕ್ಕಳು ಅಥವಾ ಒಂದೇ ಸತಿ 2 ಸತಿ ಟ್ವಿನ್ಸ್ ಏನಾರು ಓಪನ್ ಆಗಿದ್ರೆ ಅವ್ರಿಗೂ ಕೂಡ ಅಕೌಂಟ್ ಓಪನ್ ಮಾಡ್ಬೋದು. ಇದಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟ್ಸ್ಗಳು ಯಾವುದು? ಮಕ್ಕಳ ಬರ್ತ್ ಸರ್ಟಿಫಿಕೇಟು, ನಿಮ್ಮ ID ಪ್ರೂಫು ಮತ್ತು ಅಡ್ರೆಸ್ ಪ್ರೂಫು ಮತ್ತು ಫೋಟೋ, ಯಾರ್ದು, ಗಾರ್ಡಿಯನ್ದು ಮತ್ತು ತಂದೆ ತಾಯಿದು. ಎಷ್ಟು ಹಣ ಹಾಕಬೇಕಾಗತ್ತೆ ವರ್ಷಕ್ಕೆ? ಏನಿಲ್ಲ ಅಂದರೂ ಒಂದು 250 ರೂಪಾಯಿಂದ ನೀವು ಶುರು ಮಾಡ್ಬೋದು. ಗರಿಷ್ಠ ಅಂದರೆ 1.5 ಲಕ್ಷ ಹಾಕ್ಬೋದು ವರ್ಷಕ್ಕೆ. ಎಷ್ಟು ವರ್ಷ ಹಾಕಬೇಕು? ಮೊದಲು 15 ವರ್ಷ. ಹಣ ಯಾವಾಗ ಸಿಗುತ್ತೆ? ಮಗಳಿಗೆ 21 ವರ್ಷ ಆದಾಗ ಹಣ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ನೀವು ಕೇವಲ 15 ವರ್ಷ ಹಾಕ್ತೀರಿ. ಆಮೇಲೆ 6 ವರ್ಷ ಏನಿರುತ್ತೆ, 6 ವರ್ಷ ಸರ್ಕಾರನೇ ನಿಮಗೆ ಹಣ ಕೊಡುತ್ತೆ. ಅದು ಹೇಗೆ? ಈಗ ಬಡ್ಡಿದರ 8.2 ಇದೆ. ಸೊ ಆ ಬಡ್ಡಿದರ ನಿಮಗೆ ವರ್ಷದಿಂದ ವರ್ಷಕ್ಕೆ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಈ ಬ್ಯಾಂಕಲ್ಲಿ FD ಇಟ್ಟರೆ ನಿಮಗೆ ಇಂಟ್ರೆಸ್ಟ್ ರೇಟ್ ಎಷ್ಟು ಸಿಗುತ್ತೆ ಅದಕ್ಕಿಂತ ಜಾಸ್ತಿ ಸಿಗುತ್ತೆ. ಸಾಲದಕ್ಕೆ ಗ್ಯಾರಂಟಿ ಅಮೌಂಟ್ ಕೂಡ ಸರ್ಕಾರ ಕೊಡಲೇಬೇಕು, ಕೊಡುತ್ತೆ. ಈ ರೇಟ್ ಪ್ರತಿ 3 ತಿಂಗಳಿಗೊಮ್ಮೆ ಚೇಂಜ್ ಆಗ್ತಾ ಇರುತ್ತೆ, ವೇರಿ ಆಗ್ತಾ ಇರುತ್ತೆ. ಎಷ್ಟು ರಿಟರ್ನ್ ಸಿಗುತ್ತೆ? ಈಗ ನಿಮ್ಮ ತಲೆ ಗಿರ್ರ ಅನ್ನುತ್ತೆ ಅಂತ ಲೆಕ್ಕ ಹೇಳ್ತೀನಿ, ಕರೆಕ್ಟಾಗಿ ಬರೆದಿಟ್ಕೊಳ್ಳಿ. ಉದಾಹರಣೆಗೆ ತಿಂಗಳಿಗೆ 1000 ರೂಪಾಯಿ ಹಾಕಿದ್ರೆ ವರ್ಷಕ್ಕೆ 12,000 ಆಗುತ್ತೆ. 15 ವರ್ಷ ಹಾಕ್ತೀರಾ ಅಂದ್ಕೊಳ್ಳಿ. ಒಟ್ಟು ನೀವು ಹಾಕಿದ್ದು 1,80,000. 21 ವರ್ಷಕ್ಕೆ ಸಿಗೋದು ಸುಮಾರು 5,40,000ರಿಂದ 5,80,000 ಅಂದ್ಕೊಳ್ಳಿ. ಎರಡನೇ ಎಕ್ಸಾಂಪಲ್ಲು, ನೀವು ವರ್ಷಕ್ಕೆ 1.5 ಲಕ್ಷ ಹಾಕ್ತೀರಿ ಅಂದ್ಕೊಳ್ಳಿ. 15 ವರ್ಷ ಹಾಕ್ತೀರಾ, ಒಟ್ಟು ನೀವು ಹಾಕಿದ್ದು 27,50,000. 21 ವರ್ಷಕ್ಕೆ ಎಷ್ಟು ಸಿಗುತ್ತೆ ಗೊತ್ತಾ? 69ರಿಂದ 72 ಲಕ್ಷ ಸಿಗುತ್ತೆ. ನೀವು ಹಾಕಿದ್ದು 22ವರೆ, ಸಿಕ್ಕಿದ್ದು 70 ಲಕ್ಷ. ಇದು ಏನು ಗೊತ್ತಾ? ಪವರ್ ಆಫ್ ಕಾಂಪೌಂಡಿಂಗು. ಸಾಲದಕ್ಕೆ ಟ್ಯಾಕ್ಸ್ ಬೆನಿಫಿಟ್ ಬೇರೆ, 3 ಕಡೆ ಟ್ಯಾಕ್ಸ್ ಉಳಿತಾಯ ಆಗುತ್ತೆ. ಎಲ್ಲೆಲ್ಲಿ ಗೊತ್ತಾ? ಇದು ನಿಜಕ್ಕೂ ಒಂದು ಸೂಪರ್ ಪವರ್ ಅಂತಲೇ ಹೇಳ್ಬೋದು. SSYಯಲ್ಲಿ 3 ಕಡೆ ಟ್ಯಾಕ್ಸ್ ಇಲ್ಲ. ಇದನ್ನು EE ಅಂತಾರೆ. ಏನು EEE ಅಂದರೆ, ಈ ಸ್ಕೀಮಲ್ಲಿ ನೀವು ವರ್ಷಕ್ಕೆ 1.5 ಲಕ್ಷ ಹಾಕ್ತೀರಾ. ನೀವ್ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ರೆ ATC ಅಡಿಯಲ್ಲಿ ಅದನ್ನೇ ಡಿಡಕ್ಟ್ ಮಾಡ್ಕೋಬೋದು. ಎರಡನೇದು, ನೀವು ಬಡ್ಡಿಗೆ ಅದಕ್ಕೆ ಟ್ಯಾಕ್ಸ್ ಬೇರೆ ಇಲ್ಲ, ಪೂರ್ತಿ ನಿಮ್ಮದೇ ಹಣ. ಅದು 20 ವರ್ಷ ಆದಮೇಲೆ ಮೆಚುರಿಟಿ ಅಮೌಂಟ್ ಏನು ಬರುತ್ತೋ ಅದಕ್ಕೂ ಕೂಡ ಟ್ಯಾಕ್ಸ್ ಇಲ್ಲ. ಇದೇನಾದ್ರು ನೀವು FD ಏನಾರು ಹಾಕಿದಿದ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಮ್ಯೂಚುವಲ್ ಫಂಡಲ್ಲಿ ಏನು ಹಾಕಿದರೆ LTC ಟ್ಯಾಕ್ಸ್ ಕಟ್ಟಲೇಬೇಕು.
SSYಯಲ್ಲಿ ಏನೂ ಇಲ್ಲ, ಒಂದು ಪೈಸಾನು ನೀವು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ, ಎಲ್ಲನೂ ಪೂರ್ತಿ ನಿಮ್ಮದೇ ಹಣ ಯಾವಾಗ ತೆಗಿಬೇಕಾಗತ್ತೆ, ಮಧ್ಯದಲ್ಲಿ ಏನಾರು ತೆಗಿಬೋದಾ, ಏನಾರು ಲಾಕಿಂಗ್ ಪೀರಿಯಡ್ ಏನಾರು ಇದೆಯಾ, ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇದೇ ಮೋಸ್ಟ್ ಇಂಪಾರ್ಟೆಂಟು. ಇಲ್ಲೇ ತುಂಬ ಜನ ಗೊಂದಲಕ್ಕೆ ಒಳಗಾಗೋದು. ಅರ್ಧ ಅಮೌಂಟ್ ನೀವು ತೆಗಿಬೇಕು ಅಂದರೆ ಮಗಳಿಗೆ 18 ವರ್ಷ ತುಂಬಿರಲೇಬೇಕು. ಅವಳಿಗೆ ಕಾಲೇಜ್ ಅಡ್ಮಿಷನ್ಗೋಸ್ಕರ ಮಾತ್ರ ನೀವು ಅಡ್ಮಿಷನ್ ಲೆಟ್ರ್ ತಂದರೆ ಮಾತ್ರ ಕೊಡ್ತಾರೆ. ಈ ಅಕೌಂಟು ಸಡನ್ನಾಗಿ ನೀವು ಮಧ್ಯದಲ್ಲಿ ಏನಾರು ಬಂದ್ ಮಾಡಬೇಕು ಅಂತಂದರೆ ಮಗಳು ಅಥವಾ ಅಪ್ಪ ಅಮ್ಮ ಯಾರು ತೀರಿಕೊಂಡಿದ್ರೆ ಅನಾರೋಗ್ಯದಿಂದ ಡಾಕ್ಟರ್ ಸರ್ಟಿಫಿಕೇಟ್ ತರಬೇಕು. ಆಮೇಲೆ ಈ ಅಕೌಂಟ್ ಓಪನ್ ಮಾಡಿ 5 ವರ್ಷ ಕಂಪ್ಲೀಟ್ ಆಗಿರಬೇಕು. ಹಾಗಿದ್ರೆ ಯಾವಾಗ ಈ ಪೂರ್ತಿ ಅಮೌಂಟ್ ಯಾವಾಗ ನಮ್ಮ ಕೈ ಸಿಗುತ್ತೆ? ಪೂರ್ತಿ ಅಮೌಂಟ್ ಯಾವಾಗ ಸಿಗುತ್ತೆ ಅಂದರೆ ಮಗಳಿಗೆ 21 ವರ್ಷ ತುಂಬಿರಬೇಕು. ಆವಾಗ ನಿಮಗೆ ಯಾವುದೇ ಕಂಡೀಷನ್ ಇಲ್ಲದೆ ಪೂರ್ತಿ ಅಮೌಂಟ್ ನಿಮ್ಗೆ ಸಿಗುತ್ತೆ. ಸರಿ ಬಿಡು, ಇಷ್ಟೆಲ್ಲ ಹೇಳಿದೆ, ಅಕೌಂಟ್ ಹೆಂಗೆ ಓಪನ್ ಮಾಡೋದಂತಲೇ ಹೇಳ್ಕೊಟ್ಟಿಲ್ವಲ್ಲ. ಸೊ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಅಕೌಂಟ್ ಓಪನ್ ಮಾಡೋದು ತುಂಬ ಈಸಿ ಅಂತಲೇ ಹೇಳ್ಬೋದು. ಹೆಂಗೆ ಅಂತ ಕೇಳೋದಾದರೆ, ನೀವು ಹತ್ತಿರದ ಪೋಸ್ಟ್ ಆಫೀಸು ಅಥವಾ ಬ್ಯಾಂಕು ಅಲ್ಲಿ ಹೋಗ್ಬಿಟ್ಟು ನೀವು SSY ಅಕೌಂಟು ಓಪನ್ ಮಾಡೋ ಫಾರ್ಮ್ನ ತುಂಬಿದ್ರೆ ಸಾಕು. ಇಲ್ಲ ಅವರೇ ಓಪನ್ ಮಾಡಿಕೊಡ್ತಾರೆ. ಡಾಕ್ಯುಮೆಂಟ್ ಏನೇನು ಬೇಕು, ಬರ್ತ್ ಸರ್ಟಿಫಿಕೇಟು ಮತ್ತು ನಿಮ್ಮ ID ಪ್ರೂಫು. ಕನಿಷ್ಠ 250 ರೂಪಾಯಿಂದ ಸ್ಕೀಮ್ನಲ್ಲಿ ನೀವು ಹಾಕ್ಬೋದು. ಆನ್ಲೈನಲ್ಲೂ ಕೂಡ ಮಾಡ್ಬೋದು. SBI ಮತ್ತು HDFCಯಲ್ಲಿ ಸಿಂಪಲ್ ಇರುತ್ತೆ. ನೀವು ಯಾರು ಬೇಕಾದ್ರೂ ಓಪನ್ ಮಾಡ್ಬೋದು. ಅಪ್ಪ ಅಮ್ಮ ಆಗಿರೋದು ಅಂದರೆ ಬರೀ ಪ್ರೀತಿ ಕೊಡೋದು ಅಲ್ಲ, ಈ ರೀತಿ ಒಂದು ವ್ಯಾಲ್ಯೂಬಲ್ ಗಿಫ್ಟ್ ಕೊಡೋದು ಒಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೇವಲ 250 ರೂಪಾಯಿಂದ ನೀವು ಈ ಸ್ಕೀಮ್ಗೆ ನೀವು ಜಾಯ್ನ್ ಆಗ್ಬೋದು. ಜಾಯ್ನ್ ಆಗೋ ಮುಖಾಂತರ ಫ್ಯೂಚರಲ್ಲಿ ಬರೋಂಥ ಮಗಳ ಮದುವೆ ಖರ್ಚು ಅಥವಾ ಬೇರೆ ಯಾವುದೇ ಖರ್ಚು ನೀವು ಈಗಲಿಂದನೇ ಒಂದು ಪ್ಲ್ಯಾನ್ ಮಾಡ್ದಂಗೆ ಆಗುತ್ತೆ. ಒಂದು ಫ್ಯೂಚರ್ ಸೆಕ್ಯೂರ್ ಮಾಡ್ದಂಗೆ ಆಗುತ್ತೆ. ಇವತ್ತೇ ಈ ಅಕೌಂಟ್ ಓಪನ್ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಆಯಿತಾ? ಹಾಗಿದ್ರೆ ಒಂದು ಲೈಕ್ ಅಂತೂ ಮಾಡಲೇಬೇಕಲ್ವಾ? ಮಗಳಿರೋ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಲ್ವಾ? ಸಬ್ಸ್ಕ್ರೈಬ್ ಮಾಡಿ. ಇಂಥ ಫಿನಾನ್ಷಿಯಲ್ ಟಿಪ್ಸ್ಗೋಸ್ಕರ ನಿಮ್ಗೆ ಈ ಚಾನಲಲ್ಲಿ ಬರ್ತಾನೆ ಇರುತ್ತೆ. ಕಮೆಂಟಲ್ಲಿ ಹೇಳಿ, ಆಲ್ರೆಡಿ ನೀವೇನಾರು ಅಕೌಂಟ್ ಓಪನ್ ಮಾಡಿದ್ದೀರಾ ಅಥವಾ ಇದ್ರ ಬಗ್ಗೆ ಏನಾರು ರಿಲೇಟೆಡ್ ಏನಾರು ಡೌಟ್ ಏನಾರು ಇದೆಯಾ, ಕಮೆಂಟಲ್ಲಿ ಹಾಕಿ ನಾನು ರಿಪ್ಲೈ ಮಾಡ್ತೀನಿ.